ನಮಸ್ಕಾರ. ಒಬ್ಬ ಯೂನಿಯನ್ ಮಿನಿಸ್ಟ್ರಿಗೆ ಒಂದು ಟಿಕೆಟ್ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾಕೆಷ್ಟು ಸತಾಯಿಸ್ತಾ ಇದೆ ಅನ್ನೋದು ಕರ್ನಾಟಕದ ಮಟ್ಟಿಗೆ ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಂತ ನಾನು ಕೈ ಎತ್ಕೊಂಡಿದ್ದೀನಿ. ವೀರಪ್ಪ ಮೊಯ್ಲಿ ಅವರಿಗೆ ಯಾಕೆ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಅನ್ನೋದು ಬಹಳ ಕುತೂಹಲದ ವಿಚಾರ. ಚಿಕ್ಕಬಳ್ಳಾಪುರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ತಾನೇ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದ ಶಶಿಧರ್ ಭಟ್ ಅವರು ಬಂದು ಸೇರಿಕೊಂಡಿದ್ದಾರೆ. ಭಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಿಧರ್ ಭಟ್ ಅವ್ರನ್ನ ಮಾತಾಡಿಸಲಿಕ್ಕೆ ಮುಂಚೆ ಐ ವುಡ್ ಲೈಕ್ ಟು ಗೋ ಬ್ಯಾಕ್ ಟು ಮೈ ಡೆಲ್ಲಿ ಕರೆಸ್ಪಾಂಡೆಂಟ್ ಪ್ರಶಾಂತ್ ನಾತು. ಪ್ರಶಾಂತ್, ನಾವು ಇಷ್ಟೊತ್ತು ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಬಟ್ ಇಟ್ ಟರ್ನ್ಡ್ ಔಟ್ ಟು ಬಿ ಎ ಬ್ಯಾಟಲ್ ಬಿಟ್ವೀನ್ JDS ಆ್ಯಂಡ್ ಕಾಂಗ್ರೆಸ್. ನಿಮ್ಮ ಪ್ರಕಾರ ನಿಜವಾಗಲೂ ಕಾಂಗ್ರೆಸ್ಸಿನ ಹೈಕಮಾಂಡ್ ವಲಯದಲ್ಲಿ ಏನು ಲೆಕ್ಕಾಚಾರ ನಡೀತಿದೆ? ವೀರಪ್ಪ ಮೊಯ್ಲಿಯವರ ಹೆಸರು ಇನ್ನೂ ಯಾಕೆ ಹೊರಗಡೆ ಬಂದಿಲ್ಲ? ಆನಂದ್ ಸರ್, ಮೊದಲ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆದಾಗ ಮೊದಲ ಬಾರಿ, ಅದು ಫೆಬ್ರವರಿ ಅಂತ್ಯದಲ್ಲಿ 26-27 ನಡೆದಿತ್ತು. ಆಗ ವೀರಪ್ಪ ಮೊಯ್ಲಿ ಅವರ ಹೆಸರು ಮೊದಲ ಪಟ್ಟಿಯಲ್ಲಿ ಅಂತಿಮಗೊಂಡಿತ್ತು. ಯಾಕಂದರೆ ಸಿಟ್ಟಿಂಗ್ ಎಲ್ಲ ಮೆಂಬರ್ಸ್ಗಳ ಪಟ್ಟಿಯಲ್ಲೂ ಕೂಡ ಆ ಹೆಸರಿತ್ತು. ವೀರಪ್ಪ ಮೊಯ್ಲಿ ಅವರನ್ನು ಕೂಡ ಕರೆಸಿ ಕೇಳಲಾಗಿತ್ತು, ಅಂತಿಮಗೊಂಡಿತ್ತು. ನಂತರದ ಅವಧಿಯಲ್ಲಿ ಪ್ರಾಯಶಃ ವೀರಪ್ಪ ಮೊಯ್ಲಿ, ದಿಸ್ ಇಸ್ ಕಾಲ್ ಟೇಕನ್ ಬೈ ವೀರಪ್ಪ ಮೊಯ್ಲಿ ಅಂತಕ್ಕಂಥದ್ದು. ಯಾಕಂದರೆ ಈಗಿನ ತಕ್ಷಣಕ್ಕೆ ಚುನಾವಣೆಗೆ ಹೋದರೆ ಆಂಟಿ ಇನ್ಕಂಬನ್ಸಿಯ ಕಾರಣದಿಂದ ಸಾಕಷ್ಟು ತೊಂದರೆ ಆಗಬಹುದು ಅಂತಕ್ಕಂಥದ್ದು ಒಂದು ಕಡೆ. 2009ರ ಅಡ್ವಾಂಟೇಜ್ಗಳು ಈಗಿಲ್ಲ ಅಂತಕ್ಕಂಥದ್ದು ಕೂಡ ಭಾವ ಒಂದು ಕಡೆ. ಹೀಗಾಗಿ ಇನ್ನೂ ಕೂಡ ವೀರಪ್ಪ ಮೊಯ್ಲಿಯವರು ಅಂತಿಮವಾಗಿ ಏನನ್ನೂ ಕೂಡ ನಿರ್ಧರಿಸಿಲ್ಲ. ಇದಕ್ಕೆ ನೀವು ಹೇಳಿದಂತೆ ಆಂತರಿಕ ಸರ್ವೆಯ ಕಾರಣಗಳು ಕೂಡ ಇವೆ. ಸ್ವತಃ ರಾಜ್ಯ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನು ಹೇಳುವಾಗ ವೀರಪ್ಪ ಮೊಯ್ಲಿಯವರು ಸೋಲಬಹುದು ಅಂತಕ್ಕಂಥ ಅಭಿಪ್ರಾಯವನ್ನು ಕೇಂದ್ರದ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದು ಕೂಡ ಅದರ ಒಂದು ಭಾಗ. ಹೀಗಾಗಿ ವೀರಪ್ಪ ಮೊಯ್ಲಿಯವರು ನಿಲ್ಲಲೇಬೇಕು ಅಂತಕ್ಕಂಥದ್ದನ್ನು ಹೇಳಿದರೆ ತಡಿತಕ್ಕಂಥದ್ದು ಈಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಾಧ್ಯವಾಗಲ್ಲ ಅಂತಕ್ಕಂಥದ್ದು. ಆದರೆ ವೀರಪ್ಪ ಮೊಯ್ಲಿಯವರಿಗೆ ಸ್ವತಃ ಅನ್ನಿಸಿದೆ ಚುನಾವಣೆಗೆ ನಿಂತರೆ ಮುಂದಿನ ಭವಿಷ್ಯಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಮಗನ ಭವಿಷ್ಯಕ್ಕೂ ತೊಂದರೆ ಆಗ್ಬೋದು ಅಂತಕ್ಕಂಥದ್ದು ಅನಿಸಿದೆ. ಹೀಗಾಗಿ ಹೋಲ್ಡ್ ಆನ್ ಮಾಡಲಾಗಿದೆ. ಪ್ರಾಯಶಃ ನಾಡಿದ್ದು ಮತ್ತೊಂದು ಸುತ್ತಿನ ಸಭೆ ಸೇರಿದಾಗ ಇನ್ನೊಂದಿಷ್ಟು ಕ್ಲಿಯರ್ ಪಿಕ್ಚರ್ ಸ್ಪಷ್ಟವಾಗಿ. ಇಂಟ್ರೆಸ್ಟಿಂಗ್ ಪ್ರಶಾಂತ್, ನಾನು ಶಶಿಧರ್ ಭಟ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮೊಯ್ಲಿ ಅವ್ರದ್ದೇ ಡಿಸಿಷನ್ ಅಂತ ತಮ್ಗನ್ಸುತ್ತಾ? ಒಂದು, ನೀವು ಮೊಯ್ಲಿ ರಾಜಕಾರಣವನ್ನು, ನಾನು 80ರ ದಶಕದಿಂದ ಮೊಯ್ಲಿ ರಾಜಕಾರಣವನ್ನು ಗಮನಿಸ್ತಾ ಬಂದೇನೆ, ಮೊಯ್ಲಿ ಅವರ ವ್ಯಕ್ತಿತ್ವವನ್ನು ಗಮನಿಸ್ತಾ ಬಂದಿದ್ದೇನೆ. ಅವರಿಗೆ ಆಂತರಿಕವಾಗಿರುವ ಭಯ ಯಾವ ರೀತಿಯಾದರೆ, ನಾನು ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಗೆ ಕೊಟ್ಬಿಡ್ಬೋದು ಅಂತ ಅನ್ಸುತ್ತೆ. ಕಾಂಗ್ರೆಸ್ ಪಕ್ಷ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದ ನಂತರ ಚುನಾವಣೆಯಲ್ಲಿ ಏನು ಸೋತು, ಆ ಸಂದರ್ಭದಲ್ಲಿ ಅದಾದ ನಂತರ ಮೊಯ್ಲಿ ಅವರು ಒಂದು ಹೇಳಿಕೆ ಕೊಟ್ಟರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುವುದಕ್ಕೆ ಮಠಾಧಿಪತಿಗಳೇ ಕಾರಣ. ಆ ಹೇಳಿಕೆ ಕೊಟ್ಟ ಮರುದಿನ ಮೇಲುಜಾತಿಯ ಎಲ್ಲ ಮಠಾಧಿಪತಿಗಳು ಮೊಯ್ಲಿಯವರ ವಿರುದ್ಧ ತಿರುಗಿದ್ರು. ತಕ್ಷಣ ಅವರು ನಾನು ಹಾಗೆ ಹೇಳೇ ಇಲ್ಲ ಅಂತ. ಸೊ ಮೊಯ್ಲಿಯವರ ಗುಣಧರ್ಮ ಏನಿದೆ, ಅವರಿಗೆ ನಾನು ಹೇಳಬಾರ್ದು, ಹಿರಿಯ ನಾಯಕರು ಅವರು ಸತ್ಯ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಜಾಸ್ತಿ ಅನ್ನೋ ಒಂದು ವಾತಾವರಣ ಮಾತು. ಬಟ್ ಅವತ್ತು ಮೊದಲನೇದು ಸತ್ಯ ಆಗಿತ್ತೇನೋ ಅವ್ರು ಹೇಳಿದ್ದು. ಎಸ್, ದಟ್ ಇಸ್ ಎ ಥಿಂಗ್. ಆ ಧೈರ್ಯ ಇರಲಿಲ್ಲ ಅವರಿಗೆ, ಅದನ್ನ ಡಿನೈ ಮಾಡಿದ್ದು. ಮತ್ತೆ ಇಲ್ಲಿ ಏನಾಯ್ತು ಅವರಿಗೆ, ನೀವು ಚಿಕ್ಕಬಳ್ಳಾಪುರ ತಗೊಳ್ಳಿ, ಅವರು ಯಾವ ರೀತಿ ಆಲೋಚನೆ ಮಾಡಿದ್ರು. ಎತ್ತಿನಹೊಳೆ ಯೋಜನೆ ಅದು ರಾಜಕೀಯವಾಗಿ ತನಗೆ ಲಾಭ ಕೊಡುತ್ತೆ ಅಂತ ಅಂದುಕೊಂಡವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನು ಸ್ಕೇಪ್ ಔಟ್ ಮಾಡಿದ್ರು ರಾಜಕೀಯ ಕಾರಣಕ್ಕಾಗಿ. ಸೊ ಈಗಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಎತ್ತಿನಹೊಳೆ, ನೇತ್ರಾವತಿ ತಿರುವು ಮೇಜರ್ ಇಶ್ಯೂ. ಅವರು ಅದರ ಯೋಚನೆ ಮಾಡಲಿಲ್ಲ, ನಾನು ಗೆಲ್ತೀನಿ ಅಂದರು. ಆದರೆ ಇಡೀ ಚಿಕ್ಕಬಳ್ಳಾಪುರ ಕ್ಯಾರೆಕ್ಟರ್ ಇದೆಯಲ್ಲ, ಕಾನ್ಸ್ಟಿಟ್ಯೂನ್ಸಿಯ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಎಂದೂ ಕೂಡ ಮೊಯ್ಲಿಗೆ ಹೊಂದುವಾಗಿರಲಿಲ್ಲ ನಂತದ್ದು. ಅದ್ರ ಕ್ಯಾರೆಕ್ಟರ್ ಬೇರೆ ರೀತಿಯ, ಅಲ್ಲಿನ ಜನಸಮುದಾಯ ಬೇರೆ ರೀತಿಯ, ಅವ್ರ ಬೆಂಗಳೂರಿಗೆ ಸಂಪರ್ಕನೂ ಇದ್ದಂಥ ಜನಸಮುದಾಯ ಅಲ್ಲಿ ಕಾಂಗ್ರೆಸ್ಗೆ ಹೊಂದ್ಕೊಳ್ಳೋದು ಬೇರೆ, ಮೊಯ್ಲಿಗೆ ಹೊಂದ್ಕೊಳ್ಳೋದು ಬೇರೆ. ದಟ್ ಡಿಫರೆನ್ಸ್ ಬಿಟ್ವೀನ್ ದ ಟು. ಅಂದ್ರೆ ಹೇಳ್ತೀನಿ, ಒಬ್ಬ ನಾಯಕನಾದವರು ಆಯ್ತಾ ನೋಡಿ, ಮಂಗಳೂರಿನಿಂದ ಮಗನ್ ನಿಲ್ಲಿಸಬೇಕು ಅಂದ್ಕೊಂಡ್ರು, ಹೊಡ್ಸ್ಕೊಳ್ತು. ಏನಾಯ್ತಾ ಪ್ರಾಬ್ಲಮ್. ಅಂದ್ರೆ ಅದು ಕೂಡ ಪ್ರಾಬಬ್ಲಿ ಕ್ಯಾಲ್ಕುಲೇಟೆಡ್ ಎರರ್ ಅಂತ, ಬೇಕು ಅಂತ ತಪ್ಪು ಮಾಡಿ ಹೊರಗಡೆ. ಅದು ಇನ್ನೊಂದು ಕಾರಣ ಇರಬಹುದು ಅನ್ಸುತ್ತೆ. ಈಗ ಇನ್ನೊಂದು ಮಾತು ಬರ್ತಾ ಇದೆ ರಾಜಕೀಯ ವಲಯದಲ್ಲಿ, ಇವರೆಲ್ಲ ರಾಜಕೀಯ ನಾಯಕ ಹೇಳ್ಬೇಕು, ಐ ಡೋಂಟ್ ಟೈಮ್ ಲೇ ಮ್ಯಾನ್. ಸೊ ಏನು ಅಂದರೆ, ಮೊಯ್ಲಿ ತಮ್ಮ ಮಗನನ್ನು ಇಲ್ಲಿ ಇಳಿಸಿ ಚಾನ್ಸ್ ನೋಡ್ಬೋದು, ಎಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಾಧ್ಯ ಆದರೆ.
ತಾನು ರಾಜ್ಯಸಭೆಯನ್ನು ಅಷ್ಟ ನೋಡ್ಕೋಬಹುದು. ಆ ರೀತಿ ಆಲೋಚನೆ ಮಾಡಬಹುದಾದ ನಾಯಕರು ಅವ್ರು ಯಾವಾಗಲೂ ಸೇಫ್ ಝೋನಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಈಗ ಕಾಂಗ್ರೆಸ್ ವರಿಷ್ಠರಿಗೆ ತುಂಬ ಹತ್ತಿರ ಇರೋರು, ಕರ್ನಾಟಕದ ಎಲ್ಲ ಕಾಂಗ್ರೆಸ್ ನಾಯಕರಿಗಿಂತ ಸೋನಿಯಾ ಗಾಂಧಿ ಮತ್ತು ನೆಹರು ಕುಟುಂಬ ಏನಿದೆ ಪವರ್ ಸೆಂಟರ್, ಅದು ತುಂಬ ಹತ್ತಿರ ಇರುವವರು ಅವ್ರು ಹೇಳಿದ್ ನಡೀತೆ. ಆದ್ದರಿಂದ ಅವರಿಗೆ ಗೊತ್ತಿಲ್ಲದೇನೆ ಇದಾಗತ್ತೆ ಅಂತ ನನಗೆ ಅನ್ಸಲ್ಲ. ಮೊಯ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ. ಎಸ್, ಐ ಥಿಂಕ್ ಡೆಫಿನೆಟ್ಲಿ. ಯಾಕೆಂದ್ರೆ ಅವರಿಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಬೀಳುವ ಭಯ ಇದೆ. ಬಟ್ ಇಟ್ ವಾಸ್ ಎ ಬಿಗ್ ಡಿಸಿಷನ್. ಚಿಕ್ಕಬಳ್ಳಾಪುರಕ್ಕೆ ಬರೋದೇ ತುಂಬಾ ದೊಡ್ಡ ಡಿಸಿಷನ್ ಅವರದ್ದು. ಆವಾಗ ಹೊರಗಡೆ ಹೋಗ್ತಾ ಇರೋದು ಅವಾಗ ಅನಂತ್ ಇತ್ತು. ಕಳೆದ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾತಾಡ್ತಾ ಇದ್ರು. ನಾನು ಐ ಡೋಂಟ್ ನೋ, ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ಎಲ್ಲ ಪಕ್ಷಗಳ ಜೊತೆ ಅಂತ. ಈ ಸಲ ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಈ ಸಲ ಕುಮಾರಸ್ವಾಮಿಗೆ ತನ್ನ ಹೆಂಡತಿಯನ್ನು ಯಾರೋ ನಿಲ್ಲಿಸಿ ಆ ಸ್ಥಾನವನ್ನು ಪಡಿಬೇಕು. ಹಾಗೆ ಇವರು ಪಕ್ಷದ ಬಚ್ಚೇಗೌಡ ಸಿಪಿಎಂನ ಶ್ರೀರಾಮ ರೆಡ್ಡಿ ಅವರು ಕೂಡ ಐ ಥಿಂಕ್ ಈಸ್ ನಾಟ್ ವಿಡ್ರಾಯಿಂಗ್. ಅವರು ಕೂಡ ಕಂಟೆಸ್ಟ್ ಮಾಡ್ತೀಯಾರ ಈ ಸಲ? ಎಸ್, ಮಾಡ್ತಾರೆ. ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಎಸ್, ಈಗ ಇನ್ನೊಂದಿದೆ, ಇದು ನನಗೆ ಏನು ಹೇಳಬೇಕು ಗೊತ್ತಿಲ್ಲ. ಸೊ ಈ ನಡುವೆ ಯಾವ್ಯಾವ ರೀತಿ ವರ್ಕೌಟ್ ಆಗುತ್ತೆ. ಕೆಲವು ಬಿಸಿನೆಸ್ ಹೌಸ್ಗಳು ಇಬ್ರು ಒಕ್ಕಲಿಗ ನಾಯಕರಲ್ಲಿ ನಿಲ್ಲುವಾಗ ನೋಡ್ಕೊತಿದ್ದಾರೆ ಮೊಯ್ಲಿ ಪರವಾಗಿ ಅನ್ನೋ ವಾದ ಕೂಡ ಇದೆ. ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ಟ್ರೂ, ಬಟ್ ದಟ್ ಇಸ್ ಅ ಥಿಂಗ್. ಈ ಚಿಕ್ಕಬಳ್ಳಾಪುರ ಈ ಎಲ್ಲ ರೀತಿಯಿಂದ ವೆರಿ ಬಿಗ್ ಬಿಸಿನೆಸ್ ಹೌಸಸ್ ಕುಮಾರಸ್ವಾಮಿ ಅವ್ರ ಮೇಲೆ ಪ್ರೆಷರ್ ಹಾಕ್ಸ್ಬಿಟ್ಟು ನಿಮ್ಮ ಹೆಂಡತಿನ ನಿಲ್ಲಿಸಿ ಆ ಒಕ್ಕಲಿಗರು ಓಟ್ ಹೊಡೆಯುತ್ತೆ, ಮೊಯ್ಲಿ ಸೇಫ್ ಆಗ್ಬೋದು ಅಂತ. ಈ ರೀತಿ ಇಡೀ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಲೆಕ್ಕಾಚಾರ. ನಾನು ಪ್ರಾರಂಭದಲ್ಲೇ ಹೇಳಿದೆ ಎಷ್ಟೆಲ್ಲ ಲೆಕ್ಕಾಚಾರ ಮಾಡ್ತಾರೆ ರಾಜಕಾರಣಿಗಳು ಅಂತ. ಹೇಳಿ. ನಾನು ಶಶಿಧರ್ ಅವರ ಒಂದು ಪ್ರಶ್ನೆಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರು ಹೇಳಿದ್ರು ಬಿಜೆಪಿ ಯಾರನ್ನ ಎದುರಿಸಬೇಕು, ನಮಗೆ ಬಹಳಷ್ಟು ಮುನ್ನಡೆ ಇದೆ. ನಿಮ್ಮ ಬಿಜೆಪಿ ಪ್ರಿಫರ್ಸ್ ಮೊಯ್ಲಿ ಮೊಯ್ಲಿ ಅಂದ್ರಲ್ಲ, ಒಂದು ಹೇಳ್ತೀನಿ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಪಕ್ಷದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿದ್ರು ಇವತ್ತು ಫೈಟ್ ಈಸ್ ಬಿಟ್ವೀನ್ ಓನ್ಲಿ ಕಾಂಗ್ರೆಸ್ ಅಂಡ್ JDS. ಅಷ್ಟಿದ್ಮೇಲೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಎಳ್ಕೊಂಡೋಗಿ ಯಾಕೆ ನಿಲ್ಲಿಸ್ತೀರಿ ನೀವು? ಇಲ್ಲ ನೋಡಿ, ಅನಂತ್ ಅವ್ರೆ, ಶ್ರೀನಿವಾಸ ಮೂರ್ತಿ ಅಂತ ಅನಂತ್ ಅವ್ರೆ, ಇದು ಈ ಮಾಧ್ಯಮಗಳವ್ರು ಸೃಷ್ಟಿಸಿರೋದು ಒಂದು. ಇನ್ನೊಂದೇನಂದ್ರೆ ಅಲ್ಲೇನಾಗಿದೆ ಅಂದ್ರೆ ಈ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ, ಯಾಕಂದ್ರೆ ಇವ್ರು ಬಿಜೆಪಿಯಲ್ಲೂ ಇನ್ನೂ ಕ್ಯಾಂಡಿಡೇಟ್ ಯಾರನ್ನು ಅಂತ ಇವ್ರು ಮಾಡಿಲ್ಲ. ಯಾಕಂದ್ರೆ ಈಗ ಕಾರ್ಯಕರ್ತರನ್ನ ಸರ್, ಈಗ ನೀವ್ ಹೇಳಿದ್ರಿ ನಮ್ದು ಅವರು ಮೊಯ್ಲಿ ಅವರು ಜನರಿಗೆ ಸ್ಪಂದಿಸ್ತಾ ಇರಲಿಲ್ಲ ಅಂತ. ನಿಮ್ಮ ಪ್ರಸ್ತುತ ಕ್ಯಾಂಡಿಡೇಟ್ ಬಚ್ಚೇಗೌಡರು ಹೊಸಕೋಟೆ ಬಿಟ್ಟು ಆಚೆನೆ ಬರಲ್ಲ. ದೌರ್ಜನ್ಯ ದಬ್ಬಳಕೆ ಎಲ್ಲ ಇದೆ ಬಿಡಿ. ಹೊಸಕೋಟೆ ಶಾಸಕರು ಹೊಸಕೋಟೆಯಲ್ಲಿ ಇರಬೇಕು, ಲೋಕಸಭೆ ಗೆದ್ದರೆ ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಓಡಾಡ್ತಾರೆ. ಅಂದ್ರೆ ವಿಧಾನಸಭೆಯಲ್ಲೇ ಇರಲಿ, ಅವ್ರು ಲೋಕಸಭೆಗೆ ಬರೋದು ಬೇಡ, ಅದು ಜನ ತೀರ್ಮಾನ ಮಾಡ್ತಾರೆ. ಅಲ್ಲ ನಮ್ಮಲ್ಲಿ ಹೋಗ್ತಾ ಇರೋ ಪಟ್ಟಿ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಶ್ರೀನಿವಾಸ ಮೂರ್ತಿ ಅಂತ ಬರ್ತಾ ಇದೆ. ಬಟ್ ಕುಮಾರಸ್ವಾಮಿ ಅವರು ಇವತ್ತು ಮಧ್ಯಾಹ್ನ ಇನ್ನು ಹೇಳಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು ಇದನ್ನ ನಾನು ಯಾವ ರೀತಿ ನಾನು ಎರಡನ್ನೂ ಕೇಳಿದ್ದೀನಿ. ಕುಮಾರಸ್ವಾಮಿ ಅವರು ಏನು ಹೇಳಿರೋದಂದ್ರೆ, ಕಾರ್ಯಕರ್ತರು ಒತ್ತಡ ಇದೆ ಅಥವಾ ನೀವು ಅಥವಾ ಅನಿತಾ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಬೇಕು ಅಂತ, ಆದರೆ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಮ್ಮಿಬ್ಬರ ಮೇಲೂ ಪ್ರೆಷರ್ ಇದೆ ಅಂತ ಅಷ್ಟು ಹೇಳಿದ್ದಾರೆ. ಅದನ್ನೇ ಈ ಮಾಧ್ಯಮಗಳು ಕುಮಾರಸ್ವಾಮಿ ಅಥವಾ ಅನಿತಾ ಕುಮಾರಸ್ವಾಮಿ ಅಲ್ಲ, ಒಂದು ಸಾಲ ಇವರಿಗೆ ನೆನಪು ಮಾಡ್ತೀನಿ. JDS ಸ್ಟ್ರಾಟಜಿ ಹೇಗಿದೆ ಅಂತ ಅವರು ಬಹಳ ಸ್ಪಷ್ಟವಾಗಿ JDS ದೇವೇಗೌಡರು, ನನ್ನೊಂದು ವಾದ, ದೇವೇಗೌಡರು ಅಂತ ರಾಜಕಾರಣಿ ಹಿಂದೆ 1000 ವರ್ಷ ಹುಟ್ಟಿರ್ಲಿಲ್ಲ, ಮುಂದೊಂದು 1000 ವರ್ಷ ಹುಟ್ಟಲ್ಲ ಅನ್ನೋದು ನನ್ನ ಪ್ರಬಲವಾದ ನಂಬಿಕೆ. ಅದು ಅವರು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ತಾವು ಗೆಲ್ಲೋದು ಅಂತ ಮತ್ತೆ ಸೆಲೆಕ್ಟ್ ಮಾಡ್ಕೊಬಿಡ್ತಾರೆ. ಅದು ಕಾನ್ಸೆಪ್ಟ್. ಇನ್ನೊಂದು, ಎಲ್ಲಿ ಯಾರನ್ನ ಸೋಲಿಸ್ಬೇಕು ಅನ್ನೋದು ಪ್ಲಾನ್ ಮಾಡ್ತಾರೆ. ಸೋಲಿಸ್ಬೇಕಾದ್ರೆ ಯಾರು ನಿಲ್ಲಿಸಬೇಕು, ಗೆಲ್ಲಿಸ್ಬೇಕಾದ್ರೆ ಯಾರು ನಿಲ್ಲಿಸಬೇಕು, ನಾನು ಡಿನೈ ಮಾಡ್ತಲ್ಲ. ಇಟ್ಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿ. ಅವರು ಫಸ್ಟ್ ತೀರ್ಮಾನ ತಗೋಬೇಕಾದ್ದು ಚಿಕ್ಕಬಳ್ಳಾಪುರದಲ್ಲಿ ತಾವೇ ಗೆಲ್ಲಬೇಕು ಅಥವಾ ಯಾರನ್ನ ಗೆಲ್ಲಿಸಬೇಕು, ಯಾರನ್ನ ಸೋಲಿಸಬೇಕು. ಇದು ಈ ವಾದನ ನಾನು ಚಿಕ್ಕಬಳ್ಳಾಪುರದ ವಿಷಯನ ಮುಗಿಸ್ತಾ ಇದ್ದೀನಿ. ಮಾತು ಹೇಳ್ತೀನಿ. ಶಶಿಧರ್ ಭಟ್ ಅವ್ರು ಹೇಳ್ತಾ ಇರೋದು, ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ JDS ನೆಲೆ ಕಳೆದುಕೊಂಡಿರೋದು ಯಾಕೆ ಅಂದರೆ ಲೋಕಸಭಾ ಚುನಾವಣೆಗಳನ್ನ ಇಷ್ಟು ವರ್ಷ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಇದು ಅರಿವಾಗಿದೆ ಪಕ್ಷಕ್ಕೆ. ಈ ಚುನಾವಣೆಯಲ್ಲಿ ಆ ರೀತಿಯಾದಂಥ ಯಾವುದೇ ಇಲ್ಲ. ನಾವು ಹೋರಾಟಕ್ಕೆ ಹೋಗ್ತಾ ಇರೋದು ಚುನಾವಣೆ ಗೆಲ್ಲಬೇಕು ಅಂತ. ಈ 2 ಕ್ಷೇತ್ರಗಳನ್ನ ಗೆದ್ದೇ ತೀರ್ತೀವಿ ಈ ಸಲ. ಇದು ಹಿಂದೆ ಆಗಿರ್ಬೋದು. ಆದ್ರಿಂದ 2 ಕ್ಷೇತ್ರ ಅಂದ್ರೆ ಈ 2 ಕ್ಷೇತ್ರಗಳನ್ನ ಎರಡೇ ಸ್ವಾಮಿ ಅಲ್ಲಲ್ಲ, ಈ 2 ಕ್ಷೇತ್ರಗಳನ್ನ ಅಂತ ಹೇಳಿದೆ. ಗೌಡ್ರ ಕುಟುಂಬದವರು ಎಲ್ಲೆಲ್ಲಿ ನಿಂತಾರೋ ಅದೆಲ್ಲ ತುಂಬಾ ಸೀರಿಯಸ್ ಕ್ಷೇತ್ರಗಳು JDS ಪಾಲಿಗೆ ಅಂತ ನಮಗೂ ಅರ್ಥ ಅಲ್ಲ. ಇನ್ನ ನಿರ್ಧಾರ ಆಗಿಲ್ವಲ್ಲ, ಯಾಕೆ ಸ್ಪೆಕ್ಯುಲೇಷನ್? ನಾನು ಚಿಕ್ಕಬಳ್ಳಾಪುರ ವಿಷಯನ ಎಂಡ್ ಮಾಡ್ತೀನಿ. ಎಂಡ್ ಮಾಡ್ಲಿಕ್ಕೆ ಮುಂಚೆ ಸುದರ್ಶನ್ ಅವ್ರನ್ನ ಮತ್ತೆ ಕೇಳಲಿಕ್ಕೆ ಇಷ್ಟಪಡೋದು, ನಾಳೆ ಮೊಯ್ಲಿ ಅವರು ಒಂದು ವೇಳೆ ನಾನೇ ನಿಲ್ತೀನಿ ಅಂತಂದ್ರೆ ಕಾಂಗ್ರೆಸ್ ಅದನ್ನ ತಡೆಯಲ್ಲ.
ಸರ್ ನಾನು ಮೊದಲೇ ಹೇಳಿದೆ ಈಸ್ ಒನ್ ಆಫ್ ಅವರ್ ಸೀನಿಯರ್ ಲೀಡರ್, ಟಾಲೆಸ್ಟ್ ಲೀಡರ್ ಇದ್ದಾರೆ ಆ್ಯಂಡ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ. ಸ್ವಲ್ಪ ಹಿಂಜರಿತಿದ್ದಾರೆ- ಸ್ವಲ್ಪ ಹಿಂಜರಿತಿದ್ದಾರೆ ಅಂತ ತಮಗೂ ಅನ್ಸುತ್ತಾ? ಅಲ್ಲ, ಒಂದು ಆ ಕ್ಷೇತ್ರದ ಬಗ್ಗೆ ಏನೇ ತೀರ್ಮಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂಥದ್ದು ಅವರೇ ಅಂತೇಳಿ ಹೈಯೆಸ್ಟ್ ಲೆವೆಲ್ ನಿರ್ಧಾರವನ್ನು ತಗೊಂಡಿದ್ದಾರೆ. ಪ್ರಕಟ ಆಗಿರ್ತಕ್ಕಂಥದ್ದು ವಿಳಂಬ ಆಗಿರ್ಬೋದು, ಆದರೆ 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 ಮತ್ತೆ ಯಾವುದೇ ಬದಲಾವಣೆಗಳಿದ್ರೂ ಕೂಡ ಅವರ ತೀರ್ಮಾನಗಳನ್ನು ತಗೊಳ್ಳದೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾವುದೇ ರೀತಿಯಾದಂಥ ಬದಲಾವಣೆಗಳಿರೋದಿಲ್ಲ. ಬಹುತೇಕ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗೆ. ಫೈನ್, ಲೆಟ್ಸ್ ಲುಕ್ ಎಟ್ ಅದರ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಕಾಂಗ್ರೆಸ್ ಪೊಲಿಟಿಕ್ಸ್ ಅಂಥೇಳಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ಎಷ್ಟೆಲ್ಲ ಲೆಕ್ಕಾಚಾರಗಳು ಪ್ರತಿಯೊಂದು ಅಭ್ಯರ್ಥಿಯ ಆಯ್ಕೆಯಲ್ಲೂ ನಡೆಯುತ್ತೆ ಅಂಥೇಳಿ. ಕಾಂಗ್ರೆಸ್ಸಿಗೆ ಕಗ್ಗಂಟಾಗಿರಬಹುದಾದಂಥ ಅಥವಾ ಕಾಂಗ್ರೆಸ್ ಇನ್ನೂ ಚರ್ಚೆ ಮಾಡ್ತಿರಬಹುದಾದಂಥ ಕ್ಷೇತ್ರಗಳು ಯಾವ್ಯಾವುದು ಅಂತ ಒಂದು ಸಲ ನೋಡೋದಾದರೆ, ಉತ್ತರ ಕನ್ನಡ ಭಾಳ ಮುಖ್ಯವಾಗಿ. ಉತ್ತರ ಕನ್ನಡದಲ್ಲಿ ಮಾರ್ಗರೇಟ್ ಆಳ್ವಾ ವರ್ಸಸ್ ಆರ್ ವಿ ದೇಶಪಾಂಡೆ ಅಂತ ಇದೆ. ಇಬ್ಬರು ತಮ್ಮ ತಮ್ಮ ಮಕ್ಕಳನ್ನು ಕಣಕ್ಕಿಳಿಸಬೇಕು ಅಂತ ಹೋರಾಡ್ತಾ ಇದ್ದಾರೆ. ಇಬ್ಬರ ಮಧ್ಯೆ ಬಿ ಕೆ ಹರಿಪ್ರಸಾದ್ ಅವರು ನಾನು ಬಂದರೂ ಬರಬಹುದು ಅನ್ನೋ ಥರದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ. ಧಾರವಾಡ, ಹಾವೇರಿಯಲ್ಲಿ ಮುಸ್ಲಿಂ ಪ್ರಾತಿನಿಧ್ಯದ ರಾಜಕಾರಣ ಮಾಡಬೇಕು ಅನ್ನೋ ಥರದ ಮಾತು ನಡೀತಿದೆ. ಧಾರವಾಡದಲ್ಲಿ ಇಬ್ರಾಹಿಂ, ಐ ಜಿ ಸನದಿ, ಸಲೀಂ ಅಹಮದ್ ಏನೋ ಇವ್ರುಗಳ ಎಲ್ಲರ ಜೊತೆಗೆ ಹಾವೇರಿಯಲ್ಲಿ ಪಡನ್ ಈಗ ಎಚ್ ಕೆ ಪಾಟೀಲ್ ಅವರು ಕೂಡ ತಮ್ಮ ಸಹೋದರ ಡಿ ಆರ್ ಪಾಟೀಲ್ ಅವರ ವಿಷಯನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಪಾರ್ಟಿ ಒಳಗಡೆ. ಕಾಂಗ್ರೆಸ್ ಪೊಲಿಟಿಕ್ಸ್ನಲ್ಲಿ ಮತ್ತೆ ಧಾರವಾಡ, ಹಾವೇರಿಯಲ್ಲಿ ಮುಸ್ಲಿಂ ಪ್ರಾತಿನಿಧ್ಯ ರಾಜಕಾರಣ ಆವಾಗಲೇ ಪ್ರಸ್ತಾಪ ಆಯಿತು. ನಮ್ಮ ಪ್ರಶಾಂತ್ ನಾಥ್ ಅವರು ಮಾತಾಡಿದರು. ಚಿತ್ರದುರ್ಗ, ಚಿಕ್ಕೋಡಿಯಲ್ಲಿ ಮಂತ್ರಿಗಳು ಹಿಂದೇಟು ಹಾಕ್ತಿದ್ದಾರೆ ಅಂಥೇಳಿ ಆಂಜನೇಯ ಚಿತ್ರದುರ್ಗದಲ್ಲಿ, ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿಯಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋ ಥರದ ವರದಿಗಳು ಬಂದಿವೆ. ಬಟ್ ಅಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರಾ ಪಾರ್ಟಿಗೆ, ವಿ ಶುಡ್ ಸಿ. ಶಿವಮೊಗ್ಗಕ್ಕೆ ಹೋದರೆ ಅಲ್ಲಿ ಫ್ಯಾಮಿಲಿ ಪೊಲಿಟಿಕ್ಸ್ ನಡೀತಾ ಇದೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮಧು ಬಂಗಾರಪ್ಪ ವರ್ಸಸ್ ಕುಮಾರ್ ಬಂಗಾರಪ್ಪ ಹೋರಾಟದಲ್ಲಿ ಕಾಗೋಡು ತಿಮ್ಮಪ್ಪನವರು ಯಾರ ಜೊತೆ ಇದ್ದಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಹಾಗಾಗಿ ಕಾಗೋಡವರು ಕಾಂಗ್ರೆಸ್ ಪರವಾಗಿದ್ದಾರೋ ಕಾಂಗ್ರೆಸ್ ವಿರುದ್ಧವಾಗಿದ್ದಾರೋ ಅನ್ನೋದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಂತ ಅನಿಸುತ್ತೆ. ಬೆಂಗಳೂರು, ರಿಜ್ವಾನ್ ಮತ್ತು ಜಾಫರ್ ಶರೀಫ್ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ಬಾಗಲಕೋಟೆಗೆ ಹೋದರೆ ಬಾಗಲಕೋಟೆಯಲ್ಲಿ ಕುರುಬರಿಗೆ ಟಿಕೆಟ್ ಕೊಡಬೇಕು ಅಂತ CM ಪಟ್ಟು ಹಿಡಿದಿದ್ದಾರೆ ಅನ್ನೋ ವರದಿ ಇದೆ. ಬಾಗಲಕೋಟೆ, ಬೆಳಗಾವಿ ಮತ್ತೆ ಹೋದರೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಮರಾಠಿ ಪೊಲಿಟಿಕ್ಸ್ ನಡೀತಾ ಇದೆ ಅನ್ನೋದು, ಇದ್ರ ಬಗ್ಗೆ ಕೂಡ ಪ್ರಶಾಂತ್ ನಾಥ್ ಅವರು ಪ್ರಸ್ತಾಪ ಮಾಡಿದರು. ಶಶಿಧರ್ ಭಟ್, ಇದೆಲ್ಲ ನೋಡಿದರೆ ಏನೋ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾವು ಮಾತಾಡಬೇಕಾಗಿರೋದು ಉತ್ತರ ಕನ್ನಡದ ಬಗ್ಗೆ. ಇಬ್ಬರು ಸ್ಟ್ರಾಂಗ್ ಲೀಡರ್ಸ್ ಆಫ್ ಕಾಂಗ್ರೆಸ್ ಒಂದು ಟಿಕೆಟ್ಗೋಸ್ಕರ ಪೈಪೋಟಿ ನಡೆಸ್ತಾ ಇದ್ದಾರೆ, ತಮ್ಮ ತಮ್ಮ ಮಕ್ಕಳಿಗೋಸ್ಕರ. ಉತ್ತರ ಕನ್ನಡದ ಕಾಂಗ್ರೆಸ್ನ ಮಹಾದುರಂತಗಳಲ್ಲಿ ಇವರಿಬ್ಬರು ನಾಯಕರಿದ್ದಾರೆ. ಒಬ್ಬರು ಮಾರ್ಗರೇಟ್ ಆಳ್ವಾ ಅವರು, ಇನ್ನೊಬ್ಬರು ದೇಶಪಾಂಡೆ. ಇವರಿಬ್ಬರ ಮುಂದೆ ಬರ್ತೀನಿ ನಾನು. ಇವರಿಬ್ಬರ ಅದಕ್ಕೆ ಮುಂದೆ ಅದನ್ನು ಹೇಳ್ತೀನಿ. ಅಲ್ಲ, ಉತ್ತರ ಕನ್ನಡಕ್ಕೆ ದುರಂತನ ಅಥವಾ ಕಾಂಗ್ರೆಸ್ ಎರಡಕ್ಕೂ ಹೇಳ್ತೀನಿ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಹೇಳ್ತೀನಿ. ಇವರಿಬ್ಬರ ನಾಯಕರ ಅನಂತ ಫೈಟ್ ಇದೆಯಲ್ಲ, ಆ ಫೈಟ್ನಿಂದಾಗೇನೆ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ನೆಲೆ ಕಚ್ಚಿದೆ. ಮೂಲಭೂತವಾಗಿ ಸ್ವಾತಂತ್ರ್ಯ ಹೋರಾಟದ ಕಾಲದಿಂದ ಉತ್ತರ ಕನ್ನಡ ಕಾಂಗ್ರೆಸ್ ಪರವಾದ ಒಂದು ಜಿಲ್ಲೆ ಇದು. ಇವನ್ ಅಂಕೋಲಾ, ಸಿದ್ದಾಪುರಗಳನ್ನು ಕರ್ನಾಟಕದ ಬಾರ್ಡೋಲಿ ಅಂತ ಕರೆಯುವ ಅಷ್ಟು ಹೋರಾಟ ಕಾಂಗ್ರೆಸ್ ಅಂತ ನಿಷ್ಟು ಜನ ಇರೋದು. ಅಲ್ಲಿ ಈ ಇಬ್ಬರು ಮಹಾನ್ ನಾಯಕರೇನಿದ್ದಾರೆ, ಮಾರ್ಗರೇಟ್ ಆಳ್ವಾ ಬೆಂಬಲಿಗರು ಮತ್ತು ದೇಶಪಾಂಡೆ ಬೆಂಬಲಿಗರು ಸೇರಿ ಪಕ್ಷ ಇವತ್ತು ಮುಗಿಸ್ತೀನಿ ಸರ್. ಬಹಳ ಜವಾಬ್ದಾರಿಯುತ ಕೆಲಸ ಮಾಡ್ತಾರಂತ ನಾಯಕರುಗಳು. ಮುಗಿಸ್ತೀನಿ. ಅವರುಗಳ ಬಗ್ಗೆ ನೀವು ದುರಂತ ಈ ತರ ಪದಗಳನ್ನು ಉಪಯೋಗ ಮಾಡಿಬಿಟ್ರೆ ಅದಾಯ್ತಲ್ವ ಸರ್. ಅದಾದ ನಂತರ ಅಲ್ಲಿ ಉತ್ತರ ಕನ್ನಡದಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ಆಗಿದ್ದು ಅಂದ್ರೆ, ಮೇಲ್ಜಾತಿಯ ಜನ ಮಾತ್ರವಲ್ಲದೆ ಸೊ ಅಲ್ಲಿರುವ ಈಡಿಗರು, ನಾವು ದೀವರು ಅಂತ ಕರಿತೀವಿ, ಅಲ್ಲಿ ಎರಡು ರೀತಿ ದೀವರು ಇದ್ದಾರೆ ಉತ್ತರ ಕನ್ನಡದಲ್ಲಿ. ಒಂದು ಘಟ್ಟದ ಮೇಲಿನ ದೀವರು, ಇನ್ನೊಂದು ತೆಂಗಿನ ದೀವರು ಅಂತಾರೆ. ಅವರು ಘಟ್ಟದ ಕೆಳಗಿನ ಅವ್ರು ನಾಮದಾರ್, ನಿಜವಾದ ನಾಮದಾರಿಗಳಲ್ಲ. ದೀವರು ಈಡಿಗರು ಒಳಗೆ ಬಂದರೂ ಕೂಡ ಅವರು ದೀವರು ಸಪರೇಟ್ ಆದವರು, ಹೋರಾಟ ಮಾಡೋರು. ಈ ಕಮ್ಯುನಿಟಿಯ ಯುವಕರು ಏನಿದ್ದಾರೆ ಅವರೆಲ್ಲ ಬಿಜೆಪಿ ಕಡೆ ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ನೆಲೆ ಹೋಗಿದ್ದಲ್ಲಿ ಈಡಿಗರ ಯುವಕರು ಬಿಜೆಪಿಗೆ ಹೋಗಿದ್ದು. ಹಾಗೆ ರೀತಿ ಮೀನುಗಾರರು, ಅದು ಆರ್ಥಿಕ ಕಾರಣವಾಗಿ ಅಲ್ಲಿ ಕಮ್ಯುನಲ್ ಕ್ಲಾಶ್ ಬಂದಿದ್ದು, ಬಟ್ಗಳದೆಲ್ಲ ಡಿಫ್ರೆಂಟ್ ಇಶ್ಯೂ, ಅವರು ಬಿಜೆಪಿ ಕಡೆ ಹೋಗಿದ್ದು. ಕಾಂಗ್ರೆಸ್ ಕಟ್ಟುವುದಕ್ಕೆ ದೇಶಪಾಂಡೆ ಓಡಾಡ್ತಾ ಇರ್ಬೋದು ಉತ್ತರ ಕನ್ನಡದಲ್ಲಿ. ಆದರೆ ದೇಶಪಾಂಡೆಯ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಅವರಿಗೆ ಮಾರ್ಗರೇಟ್ ಆಳ್ವಾ ಮೇಲಿರುವ ಸಿಟ್ಟು.
ಪ್ರತಿ ಚುನಾವಣೆಲೂ ಅದೇನೆ. ಬಟ್ ಈ ನಾಯಕರುಗಳು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಂಥ ನಾಯಕರುಗಳು ಜಾತಿಯನ್ನು ಮೀರಿ ಬೆಳಿಬೇಕಿತ್ತಲ್ವ? ಈಗ ಈಡಿಗರು ಬಿಜೆಪಿ ಕಡೆ ಹೋಗ್ತಾರೆ ಅಂತಂದ್ರೆ ಈಡಿಗರನ್ನ ಯಾಕೆ ಯಾಕೆ ಎರಡು ರೀತಿ ಕಾರಣ ಇದೆ. ಒಂದು, ದೇಶಪಾಂಡೆ ಆಗಲಿ ಮಾರ್ಗ್ರೆಟ್ ಆಳ್ವಾಲಿ ಇಬ್ರು ಅಲ್ಲಿಯ ಯಾವುದೇ ಪ್ರಬಲ ಜಾತಿಗೆ ಸೇರಿದವರು, ಮೈನಾರಿಟೀಸ್. ಇವರು ಕೊಂಕಣ್ ಮರಾಠ ಅವರು. ಸೊ ದೇಶಪಾಂಡೆ ಸಮಸ್ಯೆ, ಅವರು ಉತ್ತರ ಕನ್ನಡ ರಾಜಕಾರಣದಲ್ಲಿ ತಮ್ಮ ಚಕ್ರಾಧಿಪತ್ಯವನ್ನ ಸಾಧಿಸೋ ಸಲುವಾಗಿ ಮಾರ್ಗ್ರೆಟ್ ಆಳ್ವಾ ಮತ್ತು ಅವರ ಬೆಂಬಲಿಗರನ್ನ ಯಶಸ್ವಿಯಾಗಿ ಮುಗಿಸ್ತಾ ಬರ್ತಾರೆ ಅವರು. ಹಾಗೇನೆ ಮಾರ್ಗ್ರೆಟ್ ಆಳ್ವಾ ಕೂಡ ಅದೇ ರೀತಿ, ಅವಳು ಕೆಚ್ಚಿನ ಹೆಣ್ಣುಮಗಳು, ಅವಳು ಕೂಡ ದೇಶಪಾಂಡೆ ಶಿಷ್ಯರನ್ನು. ಬಟ್ ಹರಿಪ್ರಸಾದ್ ಅವರು ಉತ್ತರ ಕನ್ನಡಕ್ಕೆ ಕಾಲಿಡೋದು ಬಹುಶಃ ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪನವ್ರಿಗೆ ಏನಾಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಇರಬಹುದು. ಅದು ಅವರು ಹರಿಪ್ರಸಾದ್ ಎರಡೂ ಕಡೆ ಈಡಿಗರು ಇಲ್ಲ, ಅವರು ಹರಿಪ್ರಸಾದ್ ಆಲೋಚನೆ ಏನು ಅಂದರೆ, ಇಲ್ಲಿ ಪ್ರಬಲವಾಗಿ ಈಡಿಗರಿದ್ದಾರೆ, ಈ ಬಿಲಾಂಗ್ಸ್ ಟು ಈಡಿಗ ಕಮ್ಯುನಿಟಿ, ಪಕ್ಕದ ದಕ್ಷಿಣ ಕನ್ನಡದವರು ಮೂಲ, ಅವರು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆದರೂ ಕೂಡ, ಆದ್ದರಿಂದ ಇಲ್ಲಿ ಆಗ್ಬೋದು ಅಂತ. ಬಟ್ ಅದು ಸಮಸ್ಯೆ ಇರೋದು ಅದಲ್ಲ. ಈಡಿಗರಲ್ಲಿ ಈಗ ಶಿವಾನಂದ ನಾಯ್ಕಿಗೆ JDSನವರು ಕೊಟ್ಟಿದ್ದಾರೆ, ಅವರು ಕೂಡ ಸ್ವಲ್ಪ ಮತವನ್ನು ಪಡಿಬೋದು. ಸೊ ಕಾಂಗ್ರೆಸ್ಸಿಗೆ ಈಡಿಗರು ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನೋದು ಇಶ್ಯೂ. ಅದ್ರ ಜೊತೆಗೆ ಮೂಲಭೂತವಾಗಿ ಈಡಿಗರು ಬಂಗಾರಪ್ಪನ ನಾಯಕತ್ವವನ್ನು ಕಾಗೋಡು ನಾಯಕ ನಂತರ ಇದ್ರೂ ಕೂಡ ಕಾಂಗ್ರೆಸ್ನ ಜೊತೆ. ಬಟ್ ನಿಮ್ಮ ಪ್ರಕಾರ ಯಾರ ಕಡೆಗೆ ವಾಲಬಹುದು? ಯಾವ್ದು ಹೇಳಿ? ಉತ್ತರ ಕನ್ನಡದಲ್ಲಿ ಟಿಕೆಟ್ ಕೊಡೋದಾದ್ರೆ ಇಸ್ ಇಟ್ ಗೋಯಿಂಗ್ ಟು ಬಿ ಮಾರ್ಗರೇಟ್ ಆಳ್ವಾ ಆರ್ ಆರ್ ವಿ ದೇಶಪಾಂಡೆ? ಐ ಬಿಲೀವ್ RVJ ದೇಶಪಾಂಡೆ ಮಗನಿಗೆ ಹೆಚ್ಚು ಚಾನ್ಸ್ ಇದೆ ಅನ್ನೋ ವಾತಾವರಣ. RV ದೇಶಪಾಂಡೆಗೆ ಟಫ್ ಫೈಟ್ ಕೊಡಬಲ್ಲ ಅಂತ ಅಂತಾರೆ. ಯಾಕಂದ್ರೆ ಅಲ್ಲಿರುವ ಬಿಜೆಪಿ ಯಾರು MP ಇದ್ದಾರೆ ಅನಂತ್ ಕುಮಾರ್ ಹೆಗಡೆ, ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಕೊನೆಯವರೆಗೆ ನಡೆದಿತ್ತು. ಕಾಗೇರಿ ಅವರ ಹೆಸರಿತ್ತು, ಇನ್ನೊಂದಿತ್ತು. ಅವ್ರ ಬಗ್ಗೆ ತುಂಬಾ ಇದೆ, ಅವ್ರೇನು ಕೆಲಸ ಮಾಡಲ್ಲ. ಒಂದೇ ಒಂದು ನಿಮಿಷ ನಾನು ಮತ್ತೆ ಮುಂದುವರಿಸ್ತೀನಿ ಚರ್ಚೆಯನ್ನು. ಈಗ ಒಂದು ವಿರಾಮ ತಗೊಳ್ಳೋ ಸಮಯ, ಒಂದು ಸಣ್ಣ ಬ್ರೇಕ್ ಆದಮೇಲೆ ಮತ್ತೆ ಚರ್ಚೆ ತಗೊಂಡು ವಾಪಸ್ ಬರ್ತೀನಿ.